ರಾಧೆ ಕೃಷ್ಣ ಫ್ರೆಂಡ್ಸ್, ನಿಮಗೆ ಈಸಿಯಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿಗೆ ಸೀರೆ ಹೆಂಗೆ ಓಡಿಸೋದಂತ ಹೇಳ್ತೀನಿ ನೋಡಿ. ಮೊದಲು 2 ಕಳಶನ ತೊಗೊಂಡು 2 ಕಳಶನ ಟೇಪಿಂದ ಫಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನಾನು ಒಂದು ಮೆಟಲ್ ರಾಡ್ನ ಯು ಶೇಪಲ್ಲಿ ಬೆಂಡ್ ಮಾಡ್ಕೊಂಡಿದ್ದೀನಿ. ಅದನ್ನು ಕಳಶದ ಕುತ್ತಿಗೆ ಕಟ್ಟಿದ್ರೆ ಚೆನ್ನಾಗಿ ನೀಟಾಗಿ ಕೂರುತ್ತೆ ಅಂತ, ಸ್ಟ್ರೇಟ್ ಇದ್ದರೆ ಸ್ವಲ್ಪ ಜಾರುತ್ತೆ ಅಂತ ಅದನ್ನು ಟೈಟಾಗಿ ಕಟ್ಕೊಂಡ್ಮೇಲೆ ಒಂದು ಬ್ಲೌಸ್ ಪೀಸ್, ಸೀರೆಯಲ್ಲಿರೋ ಬ್ಲೌಸ್ ಪೀಸ್ ಆದರೂ ಯೂಸ್ ಮಾಡ್ಕೊಳ್ಳಿ, ನಾರ್ಮಲಿ ಬೇರೆದಾದರೂ ಯೂಸ್ ಮಾಡಿ. ಅದನ್ನು ಕೈಗೆ ಸುತ್ತಿಬಿಟ್ಟು ರೌಂಡ್ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. 2 ಕೈಗಳನ್ನು ಸೇಮ್ ರೀತಿಲಿ ಮಾಡಿಕೊಂಡು ಕಳಶನ ಫ್ರಂಟಿಂದ ಕವರ್ ಮಾಡಿಕೊಂಡು ಹಿಂದೆ ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೊಳ್ಳಿ. ಆಮೇಲೆ ಆ ಕೈಗಳನ್ನು ರೋಡ್ ಮೇಲಿಂದ ತಗೊಂಡು ಪಿನ್ನಿಂದ ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ಳಿ ನೀಟಾಗಿ ಕಾಣಿಸೋ ಥರ. ಅದಾದಮೇಲೆ ನೇರ್ಗೆನ ಒಂದೊಂದಾಗಿ ನೀಟಾಗಿ ಈಕ್ವಲ್ ಸೈಜಲ್ಲಿ ಮಾಡ್ಕೊಳ್ಳಿ. ಎಲ್ಲ ನೇರ್ಗೆನೂ ಈಕ್ವಲ್ ಆಗಿ ಎಲ್ಲ ನೇರ್ಗೆನೂ ಒಟ್ಟಿಗೆ ಹಿಡ್ಕೊಂಡು ಪಿನ್ ಮಾಡ್ಕೊಳ್ಳಿ 2 ಕಡೆನೂ. ಆಮೇಲೆ ಸೆಂಟರ್ ಅಂದರೆ ಎಕ್ಸಾಕ್ಟ್ 2 ನೇರ್ಗೆ ಮಧ್ಯದಲ್ಲಿ ಹಿಡ್ಕೊಂಡು ಫೋಲ್ಡ್ ಮಾಡಿ ಸೈಡಿಗೆ ಇಟ್ಕೊಳ್ಳಿ. ಅದಾದಮೇಲೆ ಸೆರಗನ್ನ ಚಿಕ್ಕ ಚಿಕ್ಕ ಪ್ಲೇಟ್ಸ್ನಾಗಿ ಮಾಡಿಕೊಂಡು ಪಿನ್ ಮಾಡಿಕೊಂಡು ಇಟ್ಕೊಂಡ್ಬಿಡಿ. ಅದಾದಮೇಲೆ ಸೆಂಟ್ರಲ್ಲಿ ನಾವು ಫೋಲ್ಡ್ ಮಾಡ್ಕೊಂಡಿದ್ದೀವಲ್ಲ, ಅದು ಸೆಂಟರ್ನ ಹಿಡ್ಕೊಂಡು ಸೆಕೆಂಡ್ ಕಳಶದ ಕುತ್ತಿಗೆಗೆ ಕಟ್ಕೊಳ್ಳಿ. ಅದನ್ನ ಎಕ್ಸಾಕ್ಟಾಗಿ ಸ್ವಲ್ಪ ಮೇಲೆ ಬೇಡ, ಮೇಲೂ ಬೇಡ. ಅದು ಸೆಂಟ್ರಲ್ಲಿ ಕಟ್ಟಿ ಆದಮೇಲೆ ಅದನ್ನು ನಾನು ಹಿಂದೆಗಡೆ 2 ಕೈ ಬೇಕಾಗಿರೋದಕ್ಕೋಸ್ಕರ ಏನು ಮಾಡ್ಕೊಂಡಿದ್ದೀನಿ ಅಂದರೆ 2 ಪೇಪರ್ನ ತೊಗೊಂಡು ಬ್ಲೌಸ್ ಪೀಸಲ್ಲಿ ಎಂಡಲ್ಲಿಟ್ಟು ರೋಲ್ ಮಾಡಿ ಸೈಡಿಗೆ ಇಟ್ಕೊಂಡಿದ್ದೀನಿ. ಪಿನ್ ಹಾಕ್ಬಿಟ್ಟು ಸೆಕ್ಯೂರ್ ಮಾಡ್ಕೊಳ್ಳಿ ಎಂಡ್ಸಲ್ಲಿ. ಅದಾದಮೇಲೆ ಸೆರಗನ್ನ ಹಿಂದೆಯಿಂದ ಮುಂದೆ ತಗೊಂಡು ಅದೇನು ನಾವು ಮೆಟಲ್ ರಾಡ್ ಕಟ್ಟಿದ್ದೀವಲ್ಲ ಅದ್ರ ಮೇಲೆ ಹಾಕೊಂಡಿದ್ದೀನಿ. ಅದನ್ನು ಹಿಂದೆಯಿಂದ ಮತ್ತೆ ಸೆರಗನ್ನ ಮುಂದೆ ತಗೊಂಡು ಒಳಗಡೆ ಹಾಕಿ ಸೆಕ್ಯೂರ್ ಮಾಡಿದ್ದೀನಿ. ಅದಾದಮೇಲೆ ಪ್ಲೇಟ್ಸ್ನ ನೀಟಾಗಿ ಮಾಡ್ಕೊಳ್ಳಿ ಒಂದೊಂದಾಗಿ. ಆಮೇಲೆ ಸೊಂಡು ಶೇಪು ನೀಟಾಗಿ ಬರಬೇಕು ಅಂತ ಏನು ಮಾಡಿದ್ದೀನಿ, ಒಂದು ದಾರದ ಸಹಾಯದಿಂದ ಅದನ್ನು ಇನ್ನೊಂದ್ಸರಿ ಕಟ್ಕೊಂಡಿದ್ದೀನಿ. ಅಂದರೆ ನೀವು ಡಾಬಾ ಹಾಕಿದರೆ ಈಸಿಯಾಗಿ ಕೂರುತ್ತೆ. ಆಮೇಲೆ ರೋಲ್ ಮಾಡಿ ಇಟ್ಕೊಂಡಿರೋ ಕೈಗಳನ್ನು ಹಿಂದೆಯಿಂದ ಅದ್ರಲ್ಲಿ ಹಾಕಿ ಕಟ್ಟಿದ್ದೀನಿ. ಅದು ಈಕ್ವಲ್ ಸೈಜ್ ನೋಡ್ಕೊಳ್ಳಿ, ನಿಮಗೆ ಸೈಜ್ ಯಾವ ಸೈಜ್ ಆದರೆ ಕರೆಕ್ಟಾಗಿ ಕಾಣಿಸುತ್ತೆ ಅಂತ. ಅದಾದಮೇಲೆ ಕಾಲುಗಳನ್ನ ಸೀರೆ ಲಾಸ್ಟ್ ನೆರಿಗೆ ಏನಿರುತ್ತಲ್ಲ ಅಂದರೆ ಈ ಕಡೆಯಿಂದ ಲಾಸ್ಟ್ ನೆರಿಗೆ ಅದನ್ನು ಹಾಕಿ ಅದನ್ನು ಕರೆಕ್ಟಾಗಿ ಕಾಲನ್ನ ಕವರ್ ಮಾಡಿಕೊಂಡು ಕೆಳಗಡೆಯಿಂದ ಅದು ನೆರಿಗೆದು ಪ್ಲೇಟ್ನ ತೊಗೊಂಡು ಮೇಲೆ ತೊಗೊತೀನಿ ನಾ ಆ್ಯಕ್ಚುಲಿ ಅದು ಥೈ ಶೇಪು ಚೆನ್ನಾಗಿ ಬರಬೇಕು, ಕಾಲುಗಳದ್ದು ಸ್ವಲ್ಪ ತೆಳ್ಳಗಿರುತ್ತಲ್ವಾ, ಅದಕ್ಕೋಸ್ಕರ ನಾನು ನ್ಯೂಸ್ ಪೇಪರ್ನ ಕ್ರಶ್ ಮಾಡಿ ಅದು ಕಾಲುಗಳ ಮೇಲೆ ಇಟ್ಟಿದ್ದೀನಿ. ಆ ಥರ ಇಟ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಅದು ಆದಮೇಲೆ ಕಾಲುಗಳನ್ನ ಪದ್ಮಾಸನದಲ್ಲಿ ಕೂರಿಸ್ಬೇಕು ಲಕ್ಷ್ಮಿ ಮಾತೆನ. ಅಂದರೆ ಕಾಲುಗಳನ್ನ ನೀಟಾಗಿ ಅದು ಬಾರ್ಡ್ರ್ ಏನಿರುತ್ತಲ್ಲ ಅದು ಎದ್ದು ಕಾಣೋ ರೀತಿಲಿ ಪಿನ್ ಹಾಕಿ ಸೆಕ್ಯೂರ್ ಮಾಡಿಕೊಂಡು 2 ಕಾಲುಗಳಿಗೂ ಕವರ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ನೀರಿಗೆಗಳನ್ನು ಒಂದೊಂದಾಗಿ ನೀಟಾಗಿ ಸಪ್ರೇಟ್ ಮಾಡಿಕೊಂಡು ಸಪ್ರೇಟಾಗಿ ಮಾಡಿ ಸ್ವಲ್ಪ ಅಗಲ ಮಾಡಿ. ಆಮೇಲೆ ಪದ್ಮಾಸನದಲ್ಲಿ ಕೂತಿರೋ ಲಕ್ಷ್ಮೀ ಮಾತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ಅಲ್ವಾ ಫ್ರೆಂಡ್ಸ್. ಅದೇ ರೀತಿ ಇವಾಗ ಡಾಬಾ ಹಾಕಿ ನೀಟಾಗಿ ಕವರ್ ಮಾಡಿಕೊಂಡು ಹಿಂದೆಯಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ಅದಾದಮೇಲೆ ಜ್ಯುವೆಲರಿನ ಹಾಕಿಬಿಟ್ರೆ ಚೆನ್ನಾಗಿ ಕಾಣಿಸುತ್ತೆ. ಅದಾದಮೇಲೆ ಮುಕುಟನ ಇಟ್ಟಿದ್ದೀನಿ. ಅದು ಮುಕುಟಕ್ಕೆ ನಾನು ಮೊನ್ನೆ ರೆಡಿ ಮಾಡ್ಕೊಂಡಿರೋ ಕಿರೀಟನ ಹಾಕಬೇಕು ಅಂತ, ಹೇರ್ ಲೈನ್ ಥರ ಬರಬೇಕು ಅಂತ ಒಂದು ಆರ್ಟಿಫಿಷಿಯಲ್ ಹೇರ್ನ ತೊಗೊಂಡು ಈ ಥರ ಫಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಫ್ರಂಟಿಂದ ಮತ್ತು ಹಿಂದೆಗಡೆ ತೊಗೊಂಡು ಹೇರ್ಸ್ನ. ಅದಾದಮೇಲೆ ಮುಕುಟನ ಫಿಕ್ಸ್ ಮಾಡಿದ್ದೀನಿ ಕಿರೀಟನ. ಚೆನ್ನಾಗಿ ಕಾಣಿಸ್ತಾ ಇದೆ ಲಕ್ಷ್ಮಿಗೆ. ಅದಾದಮೇಲೆ ನಾನು 2 ಆರ್ಟಿಫಿಷಿಯಲ್ ಲೋಟಸ್ ತೊಗೊಂಡು 2 ಕೈಗಳಲ್ಲಿ ಹಿಂದೆ ಮಾಡಿರೋ ಕೈಗಳಿಗೆ ಹಾಕಿದ್ದೀನಿ. ನೀವು ರಿಯಲ್ ಫ್ಲವರ್ ಬೇಕಾದರೂ ಹಾಕ್ಬೋದು. ಹೀಗೆ ಮಾಡಿದ್ರೆ ತುಂಬ ಲಕ್ಷಣವಾಗಿ ಕಾಣಿಸುತ್ತಾರೆ. ರಾಧೆ